ಬೆಂಗಳೂರಿನಲ್ಲಿ ಕತ್ತನ್ನ ಕುಯ್ದು ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿದವರು ಯಾರು? ಆಕೆಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಂತಹ ಯುವಕನೇ ಆಕೆಯನ್ನ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಝೋಯಾ ಎನ್ನುವ ಯುವತಿಯನ್ನ ಹತ್ಯೆಗೈದು ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಆರೋಪಿಯ ಹೆಸರು ಶಬೀಲ್. ಡಿಜೆಹಳ್ಳಿಯ ಸಕ್ಕರೆ ಮಂಡಿಯ ಪಾಳು ಬಿದ್ದ ಮನೆಯಲ್ಲಿ ಕೊಲೆಯನ್ನ ಮಾಡಲಾಗಿದೆ. ಶಬೀಲ್ ಕುಟುಂಬಕ್ಕೆ ಸೇರಿದ್ದ ಪಾಳು ಬಿದ್ದ ಮನೆಯಲ್ಲೇ ಮರ್ಡರ್ ಮಾಡಲಾಗಿದೆ. ಆರೋಪಿಗೆ ಸಂಬಂಧಪಟ್ಟ ಜಾಗ ಅದು. ಆರೋಪಿ ಶಬೀಲ್ ಕುಟುಂಬಸ್ಥರಿಂದಲೇ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಕೊಲೆ ಆರೋಪಿ ಶಬೀಲ್ಗಾಗಿ ಸದ್ಯ ಡಿಜೆಹಳ್ಳಿ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ಝೋಯಾ ಜೊತೆ ಶಬೀಲ್ಗೆ ಎಂಗೇಜ್ಮೆಂಟ್ ಆಗಿತ್ತು. ಆಕೆಯನ್ನ ಮದುವೆಯಾಗಬೇಕಾಗಿತ್ತು ಶಬೀಲ್. ಆದರೆ ಸದ್ಯ ಝೋಯಾಳನ್ನ ಆತನೇ ಕೊಂದು ಎಸ್ಕೇಪ್ ಆಗಿದ್ದಾನೆ. ಕೊಲೆ ಮಾಡಿರೋದು ಕೂಡ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪಾಳು ಬಿದ್ದ ಜಾಗದಲ್ಲಿಯೇ ಆಕೆಯನ್ನ ಭೀಕರವಾಗಿ ಕತ್ತು ಕುಯ್ದು ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಈ ಶಬೀಲ್. ಈ ಪ್ರಕರಣ ಬಯಲಿಗೆ ಬಂದಿದ್ದು ಕೂಡ ಆ ಆರೋಪಿ ಶಬೀಲ್ ಏನಿದ್ದಾನೆ ಅವರ ಕುಟುಂಬಸ್ಥರಿಂದಲೇ ಈ ಘಟನೆ ಬೆಳಕಿಗೆ ಬಂದಿದೆ. ಈ ಥರ ಕೊಲೆವಾಗಿದೆ ಅನ್ನೋದು. ಸದ್ಯ ಪೊಲೀಸರು ಆರೋಪಿ ಶಬೀಲ್ ಎಲ್ಲಿ ನಾಪತ್ತೆಯಾಗಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಹುಡುಕಾಡ್ತಾ ಇದ್ದಾರೆ. ಆರೋಪಿಯನ್ನ ಹಿಡಿದ್ರೆ ಬಹುಶಃ ಕಾರಣ ಗೊತ್ತಾಗಬಹುದು. ಯಾಕೆ ಈ ಯುವತಿಯನ್ನ ತಾನು ವರಿಸಬೇಕಾಗಿದ್ದಂತಹ, ತಾನು ಮದುವೆಯಾಗಬೇಕಾಗಿದ್ದಂತಹ ಹುಡುಗಿಯನ್ನೇ ಇಷ್ಟೊಂದು ಭೀಕರವಾಗಿ ಕೊಲ್ಲೋದಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬರಬೇಕಿದೆ. ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸು ಮತ್ತು ನಾವೆಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ. ಮತ್ತು ನಮಗೆ ಸೋಕೋ ಟೀಮ್ ಬಂದಿದೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಇಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ ವಿಕ್ಟಿಮ್ ಬಂದುಬಿಟ್ಟು ಅವರ ಅಪ್ರಾಪ್ತರು ಸಹ ಹೇಳಲಿಕ್ಕೆ ಆಗಲ್ಲ. ವಾಜಿತಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕುಲಂಕುಷ ವಿಚಾರಣೆ ಮಾಡಿ ತನಿಖೆನ ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೀವಿ. ಜೊತೆ ಎಂಗೇಜ್ಮೆಂಟ್ ಈಗ ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು. ಈಗ ನಮ್ಗೆ ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಇವೆಲ್ಲ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನಲ್ಲಿ ಏನು ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಬಟ್ ಆಸ್ ಆಫ್ ನಾವು ಒಂದು ಔಟ್ ಆಫ್ ದ ಹುಡುಗಿದು ಮರ್ಡರ್ ಆಗಿದೆ. ನಮಗೆ ಸಸ್ಪೆಕ್ಟ್ ಯಾರು ಅಂತ ನಮಗೆ ಬೆಂಗಳೂರಿಗೆ ಕೆಲವೊಂದು ಮಾಹಿತಿಗಳಿದೆ. ಅವ್ರನ್ನ ಸಸ್ಪೆಕ್ಟನ್ನು ನಾವು ಸೆಕ್ಯೂರ್ ಮಾಡಲಿಕ್ಕೆ ಆಲ್ರೆಡಿ 2 ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೀವಿ. ಈಗ ಇಲ್ಲಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜಾಗ ಯಾವುದು ಮತ್ತು ಏನು ವೆಪನ್ ಯೂಸ್ ಮಾಡಿದ್ದಾರೆ, ಯಾವ ರೀತಿ ವ್ಯಕ್ತಿ ಮಾಡಿದ್ದಾರೆ, ಅದೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರೈಮಾ ಫೇಶಿ ಆಗಿ ಆ ಏರಿಯಾ ಬಂದ್ಬಿಟ್ಟು ಈಗ ಯಾರು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳ್ತಾರಲ್ಲ, ಆ ಹುಡುಗನ ಸಂಬಂಧಿಕರು ಅಂತಕ್ಕಂಥದ್ದು ಮಾಹಿತಿ ಇದೆ. ಅವಾಗವಾಗ ಹುಡುಗ ಬಂದು ಇಲ್ಲಿ ಸೇರ್ತಿದ್ರು ಅಂತಕ್ಕಂಥದ್ದು ಮಾಹಿತಿ ಇದೆ. ಬಟ್ ಇದರ ಆಲ್ ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಪ್ರೈಮಾ ಫೇಶಿ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಇದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಬರುತ್ತೆ ನೋಡಬೇಕಾಗುತ್ತೆ. ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಈ ಯುವಕ ಮತ್ತು ಯುವತಿ ನಡುವೆ ಇಬ್ಬರು ಮದುವೆ ಆಗಬೇಕಾಗಿದ್ದಂಥವ್ರು ಕೊಲೆ ಮಾಡುವ ಮಟ್ಟಕ್ಕೆ ಏನಾಯಿತು ಅಂತೇಳಿ, ಆಮೇಲೆ ಅವರ ಕುಟುಂಬಸ್ಥರಿಂದಲೇ ಇದು ಹೊರಬಂದಿರುವಂಥದ್ದು. ಅವ್ರಿಗೇನಾದ್ರು ಗೊತ್ತಿತ್ತಾ ಇವರ ನಡುವೆ ಮನಸ್ತಾಪ ಆಗಿದ್ದು, ಈ ವಿಚಾರ ಏನಾದರೂ ಗೊತ್ತಾಗಿತ್ತಾ? ಹಾಗೆ ಆರೋಪಿಯ ಸುಳಿವೇನಾದರೂ ಪೊಲೀಸರಿಗೆ ಸಿಕ್ಕಿದೆಯಂತ? ಖಂಡಿತವಾಗಿಯೂ ನವೀನ್, ಏನೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 2 ತಂಡವನ್ನ ರಚಿಸಿ ಆರೋಪಿಗಾಗಿ ಬಲೆ ಬೀಸಿರುವಂತಹದ್ದು. ಆರೋಪಿಯ ಒಂದು ನೆಟ್ವರ್ಕ್ ಡಂಪ್ ಮೇಲೆ ಆರೋಪಿಯನ್ನ ಬಂಧಿಸಲಿಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತಹದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಝೋಯಾ ಅನ್ನುವಂತಹ ಯುವತಿ ಆದ್ರೆ ಇನ್ನೂ ಕೂಡ ಅಪ್ರಾಪ್ತೆ ಅಂತ ಹೇಳಲಾಗ್ತಾ ಇದೆ. ಆಕೆಗೆ ಇನ್ನೂ ಕೂಡ 18 ವರ್ಷ ತುಂಬಿಲ್ಲ. ಆದ್ರೆ 18 ವರ್ಷ ತುಂಬಿದ ನಂತರ ಮದುವೆ ಮಾಡಿಕೊಡೋದಾಗಿ ಪೋಷಕರು ಕೂಡ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ನಿಶ್ಚಿತಾರ್ಥದ ನಂತರ ಈಗ ನಿಶ್ಚಿತಾರ್ಥ ಆದ ಮೇಲೆ ಅವರು ಫ್ರೀಕ್ವೆಂಟ್ ಆಗಿ ಈ ಒಂದು ಪಾಳು ಬಿದ್ದಂತಹ ಶಬೀಲ್ಗೆ ಸೇರಿದಂತಹ ಅವ್ರ ಕುಟುಂಬಕ್ಕೆ ಸೇರಿದಂತಹ ಒಂದು ಮನೆ ಏನಿದೆ ಆ ಮನೆಯಲ್ಲಿ ಸೇರ್ತಾ ಇರ್ತಾರೆ. ಅಲ್ಲಿ ಏನಾದ್ರೂ ಗಲಾಟೆ ಆಗಿದೆಯಾ ಅಥವಾ ಯಾಕೆ ಈ ಒಂದು ಘಟನೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕುಟುಂಬಸ್ಥರ ಬಳಿ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಶಬೀಲ್ ಸಾಕಷ್ಟು ಈ ಹಿಂದೆ ಕೂಡ ಅವರ ಮನೆಗೆ ಹೋಗಿ ಬರ್ತಾ ಇದ್ದ, ಅವರ ಮೇಲೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಹೇಳಿ ಯುವತಿಯ ಕುಟುಂಬಸ್ಥರೇನಿದ್ದಾರೆ ಅವರು ಹೇಳ್ತಾ ಇರುವಂತಹದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ಪೊಲೀಸರು ಆರೋಪಿಗಾಗಿ 2 ತಂಡಗಳನ್ನ ಮಾಡಿಕೊಂಡು ಹುಡುಕಾಟ ನಡೆಸ್ತಾ ಇರುವಂತಹದ್ದು. ನವೀನ್, ಚಂದ್ರು, ಪಾಳು ಬಿದ್ದ ಮನೆ ಅಂತೇಳಿ ಏನು ಹೇಳ್ತಾ ಇದ್ದೀರಾ, ಆ ಸ್ಪಾಟ್ ವಿಜುವಲ್ಸನ್ನು ಗಮನಿಸಿದ್ರೆ ಅಕ್ಕಪಕ್ಕದಲ್ಲಿ ಇತರೆ ಮನೆಗಳಿದ್ದಾವೆ. ಅವ್ರ ಮನೆ ಪಾಳು ಬಿದ್ದಿದೆ, ಆದರೆ ಅಕ್ಕಪಕ್ಕದಲ್ಲಿ ಇತರೆ ಮನೆಗಳಿದ್ದಾವೆ. ಅವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ವಾ ಕಿರ್ಚಾಟ, ಕೂಗಾಟ, ಗಲಾಟೆ ಅಥವಾ ಚಾಕು ಇರಿದವಾಗ ಆದಂತಹ ಸೌಂಡು ಯಾವುದು ಕೇಳಿಸ್ಲಿಲ್ವಂತ? ಖಂಡಿತವಾಗಿ ನವೀನ್, ಏನು ಈ ಒಂದು ಕೊಲೆಯ ಭೀಕರತೆಯನ್ನ ನೋಡೋದಾದ್ರೆ ನಾವು ಯುವತಿಯ ಕತ್ತು ಭಾಗಕ್ಕೆ ಏನು ಕತ್ತು ಕುಯ್ದು ಕೊಲೆ ಮಾಡಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಏನು ಕತ್ತಿನ ಮೇಲೆ ಚಾಕುವನ್ನ ಬಲವಾಗಿ ಇರಿದು ಕೊಲೆ ಮಾಡಿದಂತಹ ಪರಿಣಾಮವಾಗಿ ಆಕೆ ಕೂಗಾಡ್ಲಿಕ್ಕಾಗ್ಲಿ ಅಥವಾ ಕಿರ್ಚಾಡ್ಲಿಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಒಂದು ಆಸ್ಪದ ಆರೋಪಿ ಕೊಡ್ಲಿಲ್ಲ ಅನ್ನುವಂತಹದ್ದು ಈ ಕೊಲೆಯ ಭೀಕರತೆಯನ್ನ ನೋಡಿದ್ರೆ ಗೊತ್ತಾಗತ್ತೆ. ಇನ್ನು ಈ ಒಂದು ಕೊಲೆಯನ್ನ ಮಾಡ್ಲೇಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀ ಪ್ಲಾನ್ ಮಾಡಿಕೊಂಡು ಆಯುಧವನ್ನ ಖರೀದಿ ಮಾಡಿಕೊಂಡು ಆರೋಪಿ ಬಂದಿರುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈತ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಯುವತಿ ಏನಾದ್ರೂ ಕಿರ್ಚಾಡಿದ್ರೆ ಅಥವಾ ಆಕೆ ಏನಾದ್ರೂ ಬಲವಂತವಾಗಿ ಆಕೆಯನ್ನ ಕೊಲೆ ಮಾಡ್ಲಿಕ್ಕಾದ್ರೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದಾಗ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಕಿರ್ಚಾಡಿ ಬೇರೆಯವ್ರನ್ನ ಕರೆಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಏಕಾಏಕಿ ಆತ ಆ ಯುವತಿಯ ಮೇಲೆ ಹಲ್ಲೆ ಮಾಡದೆ ಚಾಕುವಿನಿಂದ ಕತ್ತಿಗೆ ಇರಿದು ಕೊಲೆ ಮಾಡಿರುವಂತಹ ಶಂಕೆ ಈಗ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಹೀಗಾಗಿ ಈ ಒಂದು ಪ್ರಕರಣದ ಗಂಭೀರತೆಯನ್ನ ಅರಿತುಕೊಂಡಿರುವಂತಹ ಪೊಲೀಸರು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.